ನಮಸ್ಕಾರ ನೋಡ್ರಿ ಎಲ್ರಿಗೂ. ಇವತ್ತಿನ ವಿಡಿಯೋ ಸ್ಯಾಂಡಲ್ವುಡ್ ನ ಸ್ಟಾರ್ ನಟನ ಕುರಿತಾಗಿದೆ ನೋಡ್ರಿ. ಎಸ್ ಹೌದ್ರಿ, ಇವರು ನೋಡೋದಕ್ಕೆ ಎತ್ತರಿಗೆ ತಕ್ಕಂತೆ ಅವರ ದೇಹಕ್ಕೆ ತಕ್ಕಂತೆ ಅವರ ಸೌಂದರ್ಯಕ್ಕೆ ತಕ್ಕಂತೆ ಅವರ ಹಾವಭಾವಕ್ಕೆ ತಕ್ಕಂತೆ ಅವರ ನಟನೆ ಸಿನಿಮಾದಲ್ಲಿ ಅವರ ನಟನೆ ಅತ್ಯದ್ಭುತ. ನಂಬರ್ 1 ನಟ ಎಂದರೂ ತಪ್ಪಾಗಲಾರದು. ಅಂತ ದೊಡ್ಡ ನಟನ ಬಗ್ಗೆ ನಾನು ಇವತ್ತು ಮಾತನಾಡುತ್ತೇನೆ ಮತ್ತು ನಿಮಗೆ ತಿಳಿಸಿಕೊಡುತ್ತೇನೆ. ಎಸ್ ಹೌದು, ಅವರು ಬೇರೆ ಯಾರು ಅಲ್ಲ, ನಮ್ಮ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಮತ್ತು ಬಾಕ್ಸ್ ಆಫೀಸ್ ಸುಲ್ತಾನ. ಎಸ್ ಹೌದು, ಇವರನ್ನು ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಕರೀತಾರೆ. ಯಾಕಂದ್ರ ಇವರು 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆದು ನಿರ್ಮಾಪಕರಿಗೆ ದೊಡ್ಡ ಮೊತ್ತವನ್ನು ತಂದುಕೊಟ್ಟ ಚಿತ್ರಗಳು ಸುಮಾರು ಇದ್ದಾವೆ. ಯಾಕಂದ್ರೆ ಆ ಸಿನಿಮಾಗಳಲ್ಲಿ ಇವರ ನಟನೆ ಅಂತ ದೊಡ್ಡ ಮಟ್ಟದಾಗಿತ್ತು ಮತ್ತು ಅದ್ಭುತ ನಟನೆ ಮತ್ತು ಪರಕಾಯ ಪ್ರವೇಶ ಅಂತಾರಲ್ಲ, ಅವರು ಯಾವುದೇ ರೀತಿಯ ಪಾತ್ರ ಕೊಡಲಿ ಆ ಪಾತ್ರಕ್ಕೆ ಪರಕಾಯ ಪ್ರವೇಶವನ್ನು ಮಾಡಿ ಆ ಚಿತ್ರವನ್ನು ಗೆಲ್ಲಲು ಪ್ರಮುಖ ಕಾರಣ ಆಗ್ತಿರು ಅವರು. ಹೀಗಾಗಿ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೀತಾರೆ ನೋಡ್ರಿ. ಇವರನ್ನು ನಂಬಿಕೊಂಡು ಅದೆಷ್ಟೋ ನಿರ್ಮಾಪಕರು ಹಣ ಹೂಡಿ 2ಕ್ಕಿಂತ ಹೆಚ್ಚು ಪಟ್ಟು ದುಡ್ಡನ್ನು ಗಳಿಸಿ ಲಾಭವನ್ನು ತಂದ್ಕೊಟ್ಟಿದ್ರಿ ಇವರ ಚಿತ್ರ. ಎಸ್ ಹೌದ್ರಿ, ಅವರೇ ಬೇರೆ ಯಾರು ಅಲ್ಲ, ನಿಮ್ಮ ಎಲ್ಲರ ನೆಚ್ಚಿನ ನಟ ದರ್ಶನ್ ಅವರು. ಎಸ್ ಹೌದ್ರಿ, ಅವರ ಮಾಡುವ ಸಿನಿಮಾಗಳು ಅಷ್ಟರ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಿ ನಿರ್ಮಾಪಕರಿಗೆ ದೊಡ್ಡ ಮೊತ್ತವನ್ನು ಕಲೆಕ್ಷನ್ ಮಾಡಿಕೊಡ್ತಿತ್ತು ನೋಡ್ರಿ. ಹಿಂಗಾಗಿ ಅವರಿಗೆ ಏನ್ ಮಾಡ್ತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರಿತಾರ ನೋಡ್ರಿ. ದರ್ಶನ್ ಅವರ 20ಕ್ಕೂ ಹೆಚ್ಚು ಸಿನಿಮಾಗಳು ಯಶಸ್ವಿ ಕಂಡವ್ರಿ. ಹಂಗಂದ್ರ ಆ ಸಿನಿಮಾಗಳು ಯಾವ ಮತ್ತು ಯಾವಾಗ ನಟನೆಯಲ್ಲಿ ತೊಡಗಿಕೊಂಡರು ಎಂಬುದನ್ನು ನಾವೇನ್ ಮಾಡಮ್ರಿ, ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳಮ್ ನೋಡ್ರಿ. ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ನೋಡ್ರಿ. ತಮ್ಮನ್ನು ತಾವು ಯಾವುದೇ ಪ್ರಭಾವವಿಲ್ಲದೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಇಡೀ ಕರ್ನಾಟಕಕ್ಕೆ ಮಾದರಿಯಾಗ್ಯಾರ ನೋಡ್ರಿ ದರ್ಶನ್ ಅವರು. ಎಸ್ ಹೌದ್ರಿ, ಅವರು ಮಾಡಕಂತ ಪಾತ್ರಗಳೇ ಅಂತದ್ದಾಗಿರ್ತಿದ್ರಿ. ಹಿಂಗಾಗಿ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೆಸರು ಪಡ್ಕೊಂಡಾರ ನೋಡ್ರಿ. ದರ್ಶನ್ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಎಂಟ್ರಿ ಕೊಟ್ಟ ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಮೆಜೆಸ್ಟಿಕ್ ನೋಡ್ರಿ. ಎಸ್ ಹೌದ್ರಿ, ಮೆಜೆಸ್ಟಿಕ್ ಅಲ್ಲಿ ಇವರ ನಟನೆ ಅತ್ಯದ್ಭುತವಾಗಿದ್ರಿ. ಹಿಂಗಾಗಿ ಈ ಸಿನಿಮಾ ಚಿತ್ರಮಂದಿರದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕಂಡು ಭಾರಿ ಮೊತ್ತವನ್ನು ಗಳಿಸಿದ್ ನೋಡ್ರಿ. ಹಿಂಗಾಗಿ ಈ ಚಿತ್ರವು ಸೂಪರ್ ಡೂಪರ್ ಹಿಟ್ ಐತ್ರಿ. ದರ್ಶನ್ ಅವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ ನೋಡ್ರಿ. ಈ ಚಿತ್ರ ಯಶಸ್ಸಿನ ನಂತರ ದರ್ಶನ್ ಅವರಿಗೆ ಒಂದಾದ ಮೇಲೆ ಒಂದು ಚಿತ್ರಗಳು ಬರತೊಡಗಿ ನೋಡ್ರಿ. ಹಿಂಗಾಗಿ ದರ್ಶನ್ ಅವರು ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಡಮ್ ಆಗಿ ಹಲವು ವರ್ಷಗಳ ಕಾಲ ಮೆರೆದಿರ್ ನೋಡ್ರಿ. ಮೆಜೆಸ್ಟಿಕ್, ದಾಸ, ಕರಿಯಾ, ಕಲಾಸಿಪಾಳ್ಯ, ರಾಬರ್ಟ್, ಕಾಟೇರ ಮುಂತಾದ ದರ್ಶನ್ ಅವರ 20ಕ್ಕೂ ಹೆಚ್ಚು ಚಿತ್ರಗಳು ಚಿತ್ರಮಂದಿರಗಳಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ಕಂಡು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿ ನೋಡ್ರಿ. ಹಿಂಗಾಗಿ ದರ್ಶನ್ ಅವರು ಬಹುಬೇಗನೆ ಏನ್ ಮಾಡಿದ್ರಿ, ಚಿತ್ರರಂಗದಲ್ಲಿ ಉನ್ನತ ಮಟ್ಟಕ್ಕೆ ಏರಿದ್ರು ನೋಡ್ರಿ. ದರ್ಶನ್ ಅವರನ್ನು ನಂಬಿ ನಿರ್ಮಾಪಕರು ಹಣ ಹೂಡಿಕೆ ಮಾಡ್ತಿದ್ರು ನೋಡ್ರಿ. ಯಾಕಂದ್ರೆ ದರ್ಶನ್ ಅವರ ಪ್ರತಿಯೊಂದು ಸಿನಿಮಾಗಳು ಯಶಸ್ಸು ಕಾಣ್ತೀವ್ರಿ ಚಿತ್ರಮಂದಿರಗಳಲ್ಲಿ. ಹೌದ್ರಿ, 90ರ ದಶಕದಲ್ಲಿ ಮಾಲಾಶ್ರೀ ಅವರ ಜೊತೆಗೆ ಯಾವ ಹೀರೋ ನಟಿಸಿದ್ರು ಏನ್ ಮಾಡ್ತಿದ್ರಿ, ಆ ಸಿನಿಮಾ ಉತ್ತಮವಾದ ಪ್ರದರ್ಶನವನ್ನು ಕಂಡು ನಿರ್ಮಾಪಕರಿಗೆ ಹೆಚ್ಚು ಹಣ ಗಳಿಸ್ಕೊಡ್ತಿದ್ರಿ. ಹಿಂಗಾಗಿ ಇವಾಗಿನ ಜನರೇಷನ್ಗೆ ಮಾಲಾಶ್ರೀ ನಂತರ ಹೀರೋಗಳಲ್ಲಿ ಯಾರಪ್ಪ ಅಂತಂದ್ರೆ ಅದು ದರ್ಶನ್ ನೋಡ್ರಿ. ದರ್ಶನ್ ಅವರ ಜೊತೆ ಯಾವ ಹೀರೋಯಿನ್ ಪಾತ್ರ ಮಾಡಿದರು ಸಹ, ಯಾವ ಹೀರೋಯಿನ್ ನಟಿಸಿದರು ಸಹ ಆ ಸಿನಿಮಾ ಏನ್ ಮಾಡ್ತಿದ್ರಿ, ಉತ್ತಮವಾದ ಪ್ರದರ್ಶನವನ್ನು ಕಂಡು ನಿರ್ಮಾಪಕರಿಗೆ ಹೆಚ್ಚು ಹಣ ಗಳಿಸಿಕೊಡ್ತಿದ್ರಿ. ಯಾಕಂದ್ರೆ ದರ್ಶನ್ ಅವರ ಒಂದೊಂದು ಚಿತ್ರಗಳಲ್ಲಿ ಒಂದೊಂದು ವಿಭಿನ್ನವಾದ ನಟನೆಯ ಮೂಲಕ ಜನರಿಗೆ ತುಂಬಾ ಹತ್ತಿರ ಆದರು. ಹಿಂಗಾಗಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದ್ಯಾರ ನೋಡ್ರಿ ದರ್ಶನ್ ಅವರು. ಕರ್ನಾಟಕದಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಬಳಗ ತುಂಬಾನೇ ದೊಡ್ಡದಾದ ನೋಡ್ರಿ. ಹಿಂಗಾಗಿ ದರ್ಶನ್ ಅವರು ಪ್ರತಿಯೊಂದು ಸಿನಿಮಾಗಳಲ್ಲಿ ಯಶಸ್ಸನ್ನು ಕಂಡ್ರು ನೋಡ್ರಿ. ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಮೊದಲು ಕಾಲಿಟ್ಟಿದ್ದು ಯಾವಾಗಪ್ಪ ಅಂತಂದ್ರ 1997 ನೋಡ್ರಿ. ಮಹಾಭಾರತದಲ್ಲಿ ತಮ್ಮ ಅಭಿನಯ ಮಾಡುವುದರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ನೋಡ್ರಿ ದರ್ಶನ್ ಅವರು. ಮಹಾಭಾರತ ಸಿನಿಮಾ ಆಗಿದ್ಮೇಲೆ ಮತ್ತೆ ದರ್ಶನ್ ಅವರು ಯಾವಾಗ ನಟಿಸಿದ್ರು ಅಂದ್ರ ಶಿವರಾಜ್ ಕುಮಾರ್ ಮತ್ತು ಅಂಬರೀಷ್ ನಟನೆಯ ದೇವರ ಮಗ ಸಿನಿಮಾದಲ್ಲಿ ಏನ್ ಮಾಡಿದ್ರಿ, ದರ್ಶನ್ ಅವರು ಅಭಿನಯಿಸಿದ್ರು ನೋಡ್ರಿ. 2002ರಲ್ಲಿ ದರ್ಶನ್ ಅವರಿಗೆ ಹೀರೋ ಆಗುವ ಅವಕಾಶ ಸಿಗುತ್ತೆ ನೋಡ್ರಿ. ಹಿಂಗಾಗಿ 2002ರಲ್ಲಿ ದರ್ಶನ್ ಅವ್ರ ಏನ್ ಮಾಡಿದ್ರಿ, ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಬಡ್ತಿ ಪಡೆದ್ರು ನೋಡ್ರಿ. ಇವರ ನಟನೆಯನ್ನು ಮೆಚ್ಚಿ ಇವರ ಅಭಿಮಾನಿಗಳು ತುಂಬಾ ಎತ್ತರಕ್ಕೆ ಕೊಂಡೊಯ್ದರು ನೋಡ್ರಿ ದರ್ಶನ್ ಅವರನ್ನು. ಎಸ್ ಹೌದ್ರಿ,
2002ರಲ್ಲಿ ದರ್ಶನ್ ಅವ್ರಿಗೆ ಏನ್ ಮಾಡ್ತಂದ್ರ ಲಕ್ಕ ಕುಲಾಯಿಸುತ್ ನೋಡ್ರಿ. ಯಾಕಂದ್ರ 2002ರಲ್ಲಿ ದರ್ಶನ್ ಅವರಿಗೆ ಮೊದಲ ಬಾರಿಗೆ ಹೀರೋ ಆಗುವ ಅವಕಾಶ ಸಿಗುತ್ ನೋಡ್ರಿ. ಹಿಂಗಾಗಿ PN ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ಸ್ ಚಿತ್ರದ ಮೂಲಕ ಏನ್ ಮಾಡಿದ್ರಿ, ದರ್ಶನ್ ಅವರು ಹೀರೋ ಆಗಿ ಬಡ್ತಿ ಪಡೆದ್ರು ನೋಡ್ರಿ. ಚಿತ್ರಮಂದಿರದಲ್ಲಿ ಯಶಸ್ಸನ್ನು ಕಾಣ್ತ ನೋಡ್ರಿ. ಹಿಂಗಾಗಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಇಲ್ಲಿಂದ ದರ್ಶನ್ ಅವರು ಯಾವುದೇ ರೀತಿ ಚಿತ್ರರಂಗದಲ್ಲಿ ಏರುಪೇರು ಕಂಡಿಲ್ ನೋಡ್ರಿ. ಯಾಕಂದ್ರೆ ಒಂದರ ನಂತರ ಒಂದು ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆದ್ ನೋಡ್ರಿ ದರ್ಶನ್ ಅವ್ರದ್ದು ಮೆಜೆಸ್ಟಿಕ್ ಚಿತ್ರ ಹಿಟ್ ಆಗುತ್ತಿದ್ದಂತೆ ದರ್ಶನ್ ಅವರಿಗೆ ಅಪಾರವಾದ ಅಭಿಮಾನಿ ಬಳಗ ಹುಟ್ಕೊಂಡ್ರದ್ ನೋಡ್ರಿ. ಯಾಕಂದ್ರ ದರ್ಶನ್ ಅವರ ಅಭಿನಯವೇ ಹಂತ ಪರಿಯಾಗಿತ್ರಿ. ಮೆಜೆಸ್ಟಿಕ್ ಆದ ನಂತರ ದರ್ಶನ್ ಅವರು ಏನ್ ಮಾಡಿದ್ರು ಅಂದ್ರಿ, ಜೋಗಿ ಪ್ರೇಮ್ ಅವರ ನಿರ್ದೇಶನದ ಮೊದಲ ಚಿತ್ರ ಕರಿಯದಲ್ಲಿ ಅಭಿನಯಿಸಿದ್ರು ನೋಡ್ರಿ. ಈ ಚಿತ್ರನು ಸಹ ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಹಿಂಗಾಗಿ ದರ್ಶನ್ ಅವರು ತುಂಬಾನೇ ಎತ್ತರಕ್ಕೆ ಬೆಳೆದ್ರು ನೋಡ್ರಿ. 2003ದಾಗ ನಮ್ಮ ಪ್ರೀತಿಯ ರಾಮು ಈ ಚಿತ್ರಮಂದಿರದಲ್ಲಿ ಸಾಧಾರಣ ಪ್ರದರ್ಶನ ಕಂಡ್ರು. ಈ ಚಿತ್ರದಲ್ಲಿ ದರ್ಶನ್ ಅವರ ಅಭಿನಯ ತುಂಬಾನೇ ಚೆನ್ನಾಗಿತ್ತು ನೋಡ್ರಿ. ಹಿಂಗಾಗಿ ಈ ಚಿತ್ರದಲ್ಲಿ ಸಹ ಸುಮಾರು ಹೆಸರು ಮಾಡಿದ್ರು ನೋಡ್ರಿ ದರ್ಶನ್ ಅವರು. ಯಾವ ಚಿತ್ರಪ್ಪ ಅಂತಂದ್ರ ನಮ್ಮ ಪ್ರೀತಿಯ ರಾಮು ನೋಡ್ರಿ. ಇದರಲ್ಲಿ ರಾಮು ಅವರು ಕುರುಡಾಗಿ ಅಭಿನಯಿಸಿದ್ ನೋಡ್ರಿ, ಅಂದ್ರ ದರ್ಶನ್ ಅವ್ರಿ. ನಂತರ 2003ದಾಗ ದಾಸ ಸಿನಿಮಾ ಮಾಡಿದ್ರು ನೋಡ್ರಿ ನಮ್ಮ ದರ್ಶನ್ ಅವರು. ಹೌದ್ರಿ, ಈ ಸಿನಿಮಾ ಸಹ ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ದರ್ಶನ್ ಅವರು ಮಾಡಿದ ಮೊದಲ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗೋದಿತ್ ನೋಡ್ರಿ. ಹಿಂಗಾಗಿ ನಿರ್ಮಾಪಕರಿಗೆ ತುಂಬಾನೇ ಖುಷಿ ಆಗ್ತಿದ್ರಿ. ಯಾಕಂದ್ರೆ ಗಲ್ಲ ಪೆಟ್ಟಿಗೆಯಲ್ಲಿ ತುಂಬಾನೇ ದುಡ್ಡು ಗಳಿಸ್ಕೊಡ್ತಿದ್ರಿ ನಿರ್ಮಾಪಕರಿಗೆ ದರ್ಶನ್ ಅವರ ಎಲ್ಲಾ ಚಿತ್ರಗಳು. ಹಿಂಗಾಗಿ ದರ್ಶನ್ ಅವರು ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಡಮ್ ಆಗಿ ಮೆರೆದ್ರು ನೋಡ್ರಿ. ನಂತರ ದರ್ಶನ್ ಅವರ ಅಭಿನಯದ P. ವಾಸು ನಿರ್ದೇಶನದ ಭಗವಾನ್ ಚಿತ್ರ ಸಹ ಯಶಸ್ಸು ಕಂಡು ನೋಡ್ರಿ. ಇದು ಸಹ ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಇದಾದ ನಂತರ ದರ್ಶನ್ ಅವರು 2004ರಲ್ಲಿ ಕಲಾಸಿ ಪಾಳ್ಯ. ಹೌದ್ರಿ, ಈ ಕಲಾಸಿ ಪಾಳ್ಯದಲ್ಲಿ ಎಲ್ಲಾ ಸಾಂಗ್ಗಳು ಹಿಟ್ರಿ. ಜೊತೆಗೆ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಜೋಡಿಯಾಗಿ ಕ್ರೇಜಿ ಕ್ವೀನ್ ರಚಿತಾ ಅವರು ಅಭಿನಯಿಸಿದ್ರು ನೋಡ್ರಿ. ಈ ಇಬ್ಬರ ಜೋಡಿ ಅಭಿಮಾನಿಗಳಿಗೆ ತುಂಬಲಾರದ ಸಂತೋಷವನ್ನು ಉಂಟು ಮಾಡ್ತ ನೋಡ್ರಿ. ಹೌದ್ರಿ, ಹಿಂಗಾಗಿ ಈ ಕಲಾಸಿ ಪಾಳ್ಯ ಸಹ ಏನ್ ಮಾಡ್ತ್ರಿ, ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಇಲ್ಲಿಂದ ದರ್ಶನ್ ಅವರ ಯುಗ ಆರಂಭವಾಯ್ತು ನೋಡ್ರಿ. ಯಾಕಂದ್ರ ಎಲ್ಲಾ ನಿರ್ಮಾಪಕರು ದರ್ಶನ್ ಅವರೇ ಹೀರೋ ಆಗಿಬೇಕು ನಮ್ ಸಿನಿಮಾಗೆ ಅಂತ ಅಷ್ಟೊಂದು ಎತ್ತರಕ್ಕೆ ಬೆಳೆದು ಅಷ್ಟೊಂದು ಸ್ಟಾರ್ ಆಗಿ ಮೆರೆದ್ರು ನೋಡ್ರಿ ನಮ್ಮ ದರ್ಶನ್ ಅವರು. 2005ರಲ್ಲಿ ಅಯ್ಯ, 2005ರಲ್ಲಿ ಶಾಸ್ತ್ರಿ ಮತ್ತು 2006ರಲ್ಲಿ ಯಾಸ್ರಿ. ಇದು ತುಂಬಾನೇ ಮುಖ್ಯ ನೋಡ್ರಿ. ಯಾಕಂದ್ರೆ ಈ ಚಿತ್ರದಲ್ಲಿ ಒಬ್ಬ ಅದ್ಭುತವಾದ ಹೀರೋಯಿನ್ ಎಂಟ್ರಿ ಕೊಡ್ತಾರೆ. ಹೌದ್ರಿ, ಅದು ದರ್ಶನ್ಗೆ ಜೋಡಿಯಾಗಿ. ಹೌದ್ರಿ, ಅದೇ ದತ್ತ ಸಿನಿಮಾ. ಹೌದ್ರಿ, ಈ ಮೂರು ಸಿನಿಮಾಗಳು ಅಯ್ಯ, ಶಾಸ್ತ್ರಿ, ದತ್ತ, ಈ ಮೂರು ಸಿನಿಮಾಗಳು ಸಹ ಏನ್ ಮಾಡ್ತಾವ್ರಿ, ಸೂಪರ್ ಡೂಪರ್ ಹಿಟ್ ಆತ ನೋಡ್ರಿ. ಇಲ್ಲಿಂದ ದರ್ಶನ್ ಅವರು ಇನ್ನೂ ಎತ್ತರಕ್ಕೆ ಬೆಳಿತಾರ ನೋಡ್ರಿ. ಯಾಕಂದ್ರೆ ಒಂದರ ನಂತರ ಒಂದು ಚಿತ್ರಗಳು ಏನ್ ಮಾಡ್ತಾರೆ, ಅವರು ಯಶಸ್ವಿ ಪ್ರದರ್ಶನಗೊಂಡು ಅವರ ಚಿತ್ರಗಳು ಭರ್ಜರಿ ಕಲೆಕ್ಷನ್ ಮಾಡ್ತಾವ್ರಿ. ಹಿಂಗಾಗಿ ನಿರ್ಮಾಪಕರಿಗೆ, ಹೀರೋಗೆ ಮತ್ತು ಹೀರೋಯಿನ್ಗೆ ತುಂಬಾ ಹೆಸರು ತಂದ್ಕೊಟ್ಟು ಮುಂದಿನ ಸಿನಿಮಾಗಳಿಗೆ ದಾರಿದೀಪ ಆಗ್ತಾ ನೋಡ್ರಿ ದರ್ಶನ್ ಅವರ ಸಿನಿಮಾಗಳು. ಇಲ್ಲಿಯವರೆಗೂ ದರ್ಶನ್ ಅವರು ಹೀರೋ ಆಗಿ ಮಿಂಚಿದ್ರು. ಆದರೆ ಈ ಒಂದು ಚಿತ್ರದಲ್ಲಿ ವಿಲನ್ ಆಗಿ ಮಿಂಚ್ತಾರ ನೋಡ್ರಿ. ಹೌದ್ರಿ, ಅದೇ ತೂಗುದೀಪ ಶ್ರೀನಿವಾಸ್ ಅವರ ಮಗ ದಿನಕರ್ ಅವರ ನಿರ್ದೇಶನದ 2008ರಲ್ಲಿ ಬಂತ್ ನೋಡ್ರಿ ನವಗ್ರಹ. ಈ ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರು ವಿಲನ್ ಆಗಿ ಎಂಟ್ರಿ ಕೊಡ್ತಾರ ನೋಡ್ರಿ. ಈ ಸಿನಿಮಾ ಸಹ ಸೂಪರ್ ಡೂಪರ್ ಹಿಟ್ ಆಗ್ತದೆ ನೋಡ್ರಿ. ಈ ಚಿತ್ರದ ಕತೆ ಹೆಂಗಿರ್ತದ ಅಂದ್ರ ಮೈಸೂರು ದಸರಾ ಅಂಬಾರಿ ಕದೆಯುವ ಕತೆ ಇರ್ತದ ನೋಡ್ರಿ. ಈ ಅಂಬಾರಿ ಕದೆಯೋಗೋಸ್ಕರ ಎಷ್ಟೊಂದು ಹೋರಾಡ್ತಾರ ನೋಡ್ರಿ. ಹಿಂಗಾಗಿ ಈ ಚಿತ್ರ ಸಹ ಏನ್ ಮಾಡ್ತದ್ರಿ, ಸೂಪರ್ ಡೂಪರ್ ಹಿಟ್ ಆಗ್ತದ ನೋಡ್ರಿ ನವಗ್ರಹ ಸಿನಿಮಾ. ಹೌದ್ರಿ, ದರ್ಶನ್ ಅವರ ಸಹೋದರ ಏನ್ ಮಾಡ್ತಾನ್ರಿ, ಈ ಸಿನಿಮಾನ ನಿರ್ದೇಶನ ಮಾಡ್ತಾರ ನೋಡ್ರಿ. 2011ರಲ್ಲಿ ಸಾರಥಿ, 2011ರಲ್ಲಿ ಬುಲ್ಬುಲ್ ಮತ್ತು 2013ರಲ್ಲಿ ಬೃಂದಾವನ. ಈ ಮೂರು ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗ್ತಾವ ನೋಡ್ರಿ. ಹೌದ್ರಿ, ದರ್ಶನ್ ಅವರ ನಟನೆಯ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾವ್ರಿ. ಆ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಜೋಡಿಯಾಗಿ ಯಾವ ಹೀರೋಯಿನ್ ನಟಿಸಿದ್ರು ಸಹ ಏನ್ ಮಾಡ್ತೀರಿ, ಆ ಚಿತ್ರವು ತುಂಬಾನೇ ಸೂಪರ್ ಡೂಪರ್ ಹಿಟ್ ಆಗ್ತದೆ ನೋಡ್ರಿ. ದರ್ಶನ್ ಅವರ ಪ್ರತಿಯೊಂದು ಚಿತ್ರದಲ್ಲಿ ಬೇರೆ ಬೇರೆ ರೀತಿಯ ಅಭಿನಯ ಮಾಡಿದಾರೆ ನೋಡ್ರಿ. ಹಿಂಗಾಗಿ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ತುಂಬಾ ಬೇಗನೆ ಹತ್ತಿರ ಆಗ್ತಾರ ನೋಡ್ರಿ. ಯಾಕಂದ್ರೆ ಆ ಚಿತ್ರದಲ್ಲಿ ದರ್ಶನ್ ಅವರ ನಟನೆಯೇ ಆ ರೀತಿ ಆಗಿರ್ತದ್ರಿ. ಹಿಂಗಾಗಿ ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಅಪಾರವಾದ ಅಭಿಮಾನ
ಬಳಗ ಅದ ನೋಡ್ರಿ. ಮತ್ತು ದರ್ಶನ್ ಅವರು 2017ರಲ್ಲಿ ಚೌಕ ಸಿನಿಮಾದಲ್ಲಿ ಅತಿಥಿಯ ಪಾತ್ರ ಮಾಡ್ತಾರ ನೋಡ್ರಿ. ಆ ಸಿನಿಮಾ ಸಹ ಏನ್ ಮಾಡ್ತದ್ರಿ, ಸೂಪರ್ ಡೂಪರ್ ಹಿಟ್ ಆಗ್ತದೆ. ಯಾಕಂದ್ರೆ ಆ ಚಿತ್ರದಲ್ಲಿ ಅಂದ್ರೆ ಚೌಕ ಚಿತ್ರದಲ್ಲಿ ದರ್ಶನ್ ಅವರು ಅತಿಥಿಯ ಪಾತ್ರ ಮಾಡಿರಿ. ಹಿಂಗಾಗಿ ಈ ಚಿತ್ರ ಗಲ್ಲಪೆಟ್ಟಿಗೆಯಲ್ಲಿ ದುಡ್ಡು ಗಳಿಸಲು ತುಂಬಾನೇ ಸುಲಭ ಆಯ್ತು ನೋಡ್ರಿ, ದರ್ಶನ್ ಅವರ ಅತಿಥಿ ಪಾತ್ರದ ಮುಖಾಂತರ. 2019ರಲ್ಲಿ ಯಜಮಾನ ಸಿನಿಮಾ, ದರ್ಶನ್ ಅವರ ಅಭಿನಯದ ಈ ಸಿನಿಮಾ ಸಹ ಸೂಪರ್ ಡೂಪರ್ ಹಿಟ್ ಆಗ್ತದೆ ನೋಡ್ರಿ. ಇದಾದ ನಂತರ ದರ್ಶನ್ ಅವರು ಕುರುಕ್ಷೇತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ ನೋಡ್ರಿ, ಅದು ದುರ್ಯೋಧನ ಪಾತ್ರದ ಮುಖಾಂತರ. ಈ ಪಾತ್ರದಲ್ಲಿ ಅಂತೂ ದರ್ಶನ್ ಅವರು ಅಭಿನಯ ನೋಡಲು ಎರಡು ಕಣ್ಣು ಸಾಲದು ನೋಡ್ರಿ, ಅಷ್ಟೊಂದು ಅತ್ಯದ್ಭುತವಾದ ದೇಹವನ್ನು ಹೊಂದಿದ್ದರು. ಜೊತೆಗೆ ಅವರ ಕಿರೀಟ, ಅವರ ಮಾತು, ಅವರ ಡೈಲಾಗ್, ಅವರ ಹಾವ, ಅವರ ಭಾವ, ಅವರ ಅಭಿನಯ ಅತ್ಯದ್ಭುತವಾಗಿತ್ತು. ಈ ಚಿತ್ರ ಸಹ ಏನ್ ಮಾಡಿದ್ರಿ, ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಯಾಕಂದ್ರೆ ಈ ಚಿತ್ರದಲ್ಲಿ ಸಹ ಏನ್ ಮಾಡಿದ್ರಿ, ದರ್ಶನ್ ಅವರು ಅಭಿನಯಿಸಿದ್ ನೋಡ್ರಿ. ಹಿಂಗಾಗಿ ಏನ್ ಮಾಡ್ತ್ರಿ, ಈ ಚಿತ್ರನು ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಮತ್ತ 2021ದಾಗ ರಾಬರ್ಟ್ ಸಿನಿಮಾ, ಈ ಸಿನಿಮಾ ಸಹ ಏನ್ ಮಾಡ್ತ್ರಿ, ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಈ ಸಿನಿಮಾದಲ್ಲಿ ಒಂದು ಹಾಡದ ನೋಡ್ರಿ, ಕಣ್ಣು ಹೊಡೆಯಕ, ಈ ಹಾಡು ಸಹ ಏನ್ ಮಾಡ್ತ್ರಿ, ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ಹಿಂಗಾಗಿ ದರ್ಶನ್ ಅವ್ರು ಏನ್ ಮಾಡಿದ್ರಿ, ಈ ಸಿನಿಮಾದ ಮುಖಾಂತರನು ಅದ್ಭುತವಾದ ಅಭಿನಯ ಮಾಡಿದ್ರು ನೋಡ್ರಿ. ಇದಾದ ನಂತರ ಬಂದಿದ್ದು ಮಾಲಾಶ್ರೀ ಅವರ ಮಗಳು ಆರಾಧನಾ ಅವರ ಅಭಿನಯದ. ಎಸ್ ಹೌದ್ರಿ, ಇವರು ಮೊದಲ ಬಾರಿಗೆ ದರ್ಶನ್ ಅವರ ಜೊತೆ ನಟನೆಯಲ್ಲಿ ತೊಡಗುತ್ತಾರೆ, ಅಂದ್ರ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾರೆ. ಮಾಲಾಶ್ರೀ ಅವರ ಮಗಳು ಆರಾಧನಾ ಇವರು ಏನ್ ಮಾಡ್ತಾರೆ, ದರ್ಶನ್ ಅವರ ಜೊತೆಗೆ ಅಭಿನಯವನ್ನು ಮಾಡ್ತಾರೆ ನೋಡ್ರಿ. ಈ ಕಾಟೇರ ಸಿನಿಮಾ ಸಹ ಏನ್ ಮಾಡ್ತದ್ರಿ, ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡಿತದ ನೋಡ್ರಿ. ಹಿಂಗಾಗಿ ದರ್ಶನ್ ಅವರ ಅಭಿನಯದ ಎಲ್ಲಾ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ದುಡ್ಡು ಮಾಡ್ತದ ನೋಡ್ರಿ. ಹಿಂಗಾಗಿ ದರ್ಶನ್ ಅವರಿಗೆ ನಂಬಿ ದುಡ್ಡು ಹಾಕಿದ ಎಲ್ಲಾ ನಿರ್ಮಾಪಕರಿಗೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ದುಡ್ಡನ್ನು ಗಳಿಸ್ಕೊಟ್ಟ ನೋಡ್ರಿ ದರ್ಶನ್ ಅವರ ಪ್ರತಿಯೊಂದು ಚಿತ್ರಗಳು. ಹಿಂಗಾಗಿ ದರ್ಶನ್ ಅವರ ಸಿನಿಮಾ ವೃತ್ತಿ ಜೀವನದಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ತುಂಬಾನೇ ದುಡ್ಡು ಮಾಡ್ಯಾವ ನೋಡ್ರಿ. ಹಿಂಗಾಗಿ ದರ್ಶನ್ ಅವರಿಗೆ ಏನ್ ಮಾಡ್ತಾರಿ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೀತಾರ ನೋಡ್ರಿ ಕನ್ನಡ ಚಿತ್ರರಂಗದಲ್ಲಿ. ಎಸ್ ಹೌದ್ರಿ, ಇದು ದರ್ಶನ್ ಅವರ ಕುರಿತಾದ ವಿಡಿಯೋ ಅದ ನೋಡ್ರಿ. ಹಂಗಂದ್ರ ದರ್ಶನ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಯ್ತು, ದರ್ಶನ್ ಅವರ ಯಾವ ಪಾತ್ರ ನಿಮ್ಗೆ ಇಷ್ಟವಾಯ್ತು ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಏನ್ ಮಾಡ್ತೀನಿ, ಮುಗಿಸ್ತೀನಿ ನೋಡ್ರಿ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಏನ್ ಮಾಡ್ತೀನಿ, ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.